ಹೆಲೋ ಸ್ಟೂಡೆಂಟ್ಸ್, KCET 2025ಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನ್ ಅನ್ನು ತಿಳ್ಕೊತಾ ಹೋಗೋಣ. KCET ಪರೀಕ್ಷೆಯನ್ನ ಯಾವ ವಿದ್ಯಾರ್ಥಿಗಳು ಬರಿಬೋದಾಗಿರುತ್ತೆ ಮತ್ತೆ ಯಾವ ಕೋರ್ಸ್ಗೆ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ KCET ಪರೀಕ್ಷೆಯನ್ನ ಬರಿಬೇಕಾಗಿರುತ್ತೆ, ಇವುಗಳನ್ನೆಲ್ಲ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಸೊ ಮೊದಲಿಗೆ ಸೆಕೆಂಡ್ PUC ನಂತರ ವಿದ್ಯಾರ್ಥಿಗಳೇನಾದರೂ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, BSc ನರ್ಸಿಂಗ್ ಮುಂತಾದ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಅನ್ನ ಪಡ್ಕೋಬೇಕು ಅಂತಿದ್ರೆ ಸೊ ನೀವು KCET ಪರೀಕ್ಷೆನ ಬರಿಬೇಕಾಗಿರತ್ತೆ. ಓಕೆನಾ. ಸೊ KCET ಪರೀಕ್ಷೆ ಅನ್ನೋದು ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್. ಇದು ಓಕೆನಾ. CET ಎಕ್ಸಾಮ್ ಅಂತಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇದು ಈ ಒಂದು ಎಕ್ಸಾಮ್ ಅಲ್ಲಿ ನಿಮ್ಮ ರ್ಯಾಂಕ್ನ ಆಧಾರದ ಮೇಲೆ ಸೊ ನಿಮಗೆ ನಮ್ಮ KA ಕಡೆಯಿಂದ ಒಂದು ಕಾಲೇಜನ್ನು ಅಲಾಟ್ ಮಾಡ್ತಾರೆ. ಆ ಒಂದು ಕಾಲೇಜ್ಗೆ ನೀವು ಹೋಗಿ ಅಡ್ಮಿಷನ್ ಅನ್ನ ಮಾಡ್ಕೋಬಹುದಾಗಿರತ್ತೆ. ಕೌನ್ಸಿಲಿಂಗ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇದನ್ನೆಲ್ಲ ನಾವು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ತಿಳ್ಕೊಂತಾ ಹೋಗೋಣ, ಕೌನ್ಸಿಲಿಂಗ್ ಎಲ್ಲ ಸಂಬಂಧಪಟ್ಟಂತೆ. ಬಟ್ ಮೇನ್ ಆಗಿ ವಿದ್ಯಾರ್ಥಿಗಳಿಗೆ ತಿಳಿದಿರಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ ಬನ್ನಿ. ಸೆಕೆಂಡ್ PUC ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸೆಕೆಂಡ್ PUC ಪರೀಕ್ಷೆ ಆದ್ಮೇಲೆ ನೀವು KCET ಪರೀಕ್ಷೆನ ಬರಿಬೋದಾಗಿರುತ್ತೆ. ಓಕೆನಾ. ಸೊ ಸೆಕೆಂಡ್ PUC ಎಕ್ಸಾಮ್ ನಿಮ್ದೆಲ್ಲ ಆದ್ಮೇಲೆ ಒಂದು ತಿಂಗಳ ನಂತರ ನಿಮ್ಗೆ KCET ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಓಕೆನಾ. ಸೊ ಸೆಕೆಂಡ್ PUC ವಿದ್ಯಾರ್ಥಿಗಳು ಸಿಲೆಬಸ್ ಅನ್ನ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಓಕೆನಾ. ನೀವೇನಾದ್ರೂ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, BSc ನರ್ಸಿಂಗ್ ಮುಂತಾದ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಅನ್ನು ಪಡ್ಕೋಬೇಕಂತಿದ್ರೆ ನೀವು KCET ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರ್ಬೇಕಾಗಿರುತ್ತೆ. ಈಗ್ಲಿಂದಾನೇ ಪ್ರಿಪೇರ್ ಆಗಬೇಕಾಗಿರುತ್ತೆ. ಓಕೆನಾ. ನೀವು KCET ಎಕ್ಸಾಮ್ಗೂ ಆ್ಯಂಡ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಸಹ ಪ್ರಿಪೇರ್ ಆಗ್ತಿರಬೇಕು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆನಾ. ಸೊ ಟೈಮನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಸೊ KCET ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಿರಬೇಕು. ಅದೇ ರೀತಿ ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಸಹ ನೀವು ಪ್ರಿಪೇರ್ ಆಗ್ತಿರಬೇಕು. ಆ್ಯಂಡ್ ನಿಮಗೆ ಪ್ರಾಕ್ಟಿಕಲ್ಸ್ ಇರುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ, ಅದಕ್ಕೂ ಪ್ರಿಪೇರ್ ಆಗ್ತೀರಿ. ಓಕೆನಾ. ಸೊ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊತ ಎಕ್ಸಾಮ್ ಆದಮೇಲೆ ಕಂಪ್ಲೀಟ್ ಆಗಿ ನೀವು KCET ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿರತ್ತೆ. ಸೊ KCET ಕೌನ್ಸಿಲಿಂಗ್ ಮೀನ್ಸ್ ನೀವು KCET ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದ್ರಿಂದ ನೆಕ್ಸ್ಟ್ ಎಕ್ಸಾಮ್ ಡೇಟ್ಸ್ ಮತ್ತು ರಿಸಲ್ಟ್, ಕೌನ್ಸಿಲಿಂಗ್ ಸ್ಟಾರ್ಟಿಂಗು, ಆಪ್ಷನ್ ಟಿ, ಡಾಕ್ಯುಮೆಂಟ್ ವೆರಿಫಿಕೇಷನ್, ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸು, ಫೀಸ್ ಸ್ಟ್ರಕ್ಚರು, ಕೌನ್ಸಿಲಿಂಗಲ್ಲಿ ಫಸ್ಟ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು, ಮಾಪಪ್ ರೌಂಡು, ಎಲ್ಲ ತರಹದ ಅಪ್ಡೇಟ್ಸ್ಗಳು ನಿಮಗೆ ಈ ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ. ಓಕೆನಾ. ಸೊ KCET ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ A to Z ಇನ್ಫಾರ್ಮೇಷನ್ ನಿಮಗೆ ಈ ಚಾನಲಲ್ಲಿ ಸಿಗ್ತಿರುತ್ತೆ. ಆ್ಯಂಡ್ ಪ್ರಿಪೇರ್ ಆಗ್ತೀರಿ ಸೈನ್ಸ್ ವಿದ್ಯಾರ್ಥಿಗಳು. ನೀವೇನಾದ್ರೂ ಇಂಜಿನಿಯರಿಂಗ್, ಆರ್ಕಿಟೆಕ್ಚರು ಎಲ್ಲ ಕೋರ್ಸ್ಗಳು ನಾನು ಹೇಳ್ತೀನಿ, ಲಿಸ್ಟ್ ಔಟ್ ಮಾಡಿ ನಿಮಗೆ ಕೊಡ್ತೀನಿ ಯಾವ್ಯಾವ ಕೋರ್ಸ್ಗೆ KCET ಎಕ್ಸಾಮನ್ನು ಬರೀಬೇಕು ಅಂತ ಹೇಳಿ. ನೀವೇನಾದರೂ ಆ ಒಂದು ಕೋರ್ಸನ್ನು ಮಾಡಬೇಕು ಆಫ್ಟರ್ ಸೆಕೆಂಡ್ PUC ಅಂತಿದ್ರೆ ಸೊ ನೀವು KCET ಪರೀಕ್ಷೆ ಮುಖಾಂತರ ಹೋಗ್ಬೋದಾಗಿರುತ್ತೆ ಅಡ್ಮಿಷನ್ಗೆ. ಆ್ಯಂಡ್ ವಿದ್ಯಾರ್ಥಿಗಳು ಎಲ್ಲ ಸಬ್ಜೆಕ್ಟ್ಸ್ಗಳ ಮೀನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಸ್ಗಳ ಎಕ್ಸಾಮ್ ಬರೀತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಕೆಲವು ಕೋರ್ಸ್ಗಳಿಗೆ ಅದನ್ನು ಸಹ ನಾನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸಲ್ಲಿ ತಿಳಿಸ್ತೀನಿ. ಆ್ಯಂಡ್ ಯಾರ್ಯಾರು KCET ಪರೀಕ್ಷೆನ ಬರೀಬೇಕು ಅಂತಿದ್ರೋ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈಗಲಿಂದನೇ ಪ್ರಿಪೇರ್ ಆಗ್ತೀರಿ. ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನಾನು ತಿಳಿಸ್ತಿರ್ತೀನಿ. ಓಕೆನಾ. ಸೊ ಯಾರ್ಯಾರು ಅದೇ ಹೇಳಿದ್ನಲ್ಲ ಸೆಕೆಂಡ್ PUC ನಂತರ ನೀವು KCET ಪರೀಕ್ಷೆನ ಕಾಮನ್ ಎಂಟ್ರೆನ್ಸ್ ಟೆಸ್ಟನ್ನು ಬರೀಬೇಕು ಅಂತಿದ್ರು ನೀವು ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸಲ್ಲಿ ನಾನು KCET ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.